ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. SSLC ಎಕ್ಸಾಮ್ 2024 ಇದರ ಹಾಲ್ ಟಿಕೆಟ್ ಏನಿದೆ ಅದನ್ನ ಪ್ರಕಟಿಸಿದ್ದಾರೆ. ವಿದ್ಯಾರ್ಥಿಗಳು ಅದನ್ನ ಎಲ್ಲಿಂದ ಚೆಕ್ ಮಾಡಬಹುದು, ಹಾಗೆ ವಿದ್ಯಾರ್ಥಿಗಳಿಗೆ ಅಂದ್ರೆ ನಿಮಗೆ ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ, ಈ ಎಲ್ಲಾ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ವಿ. ಈಗ ಮೊದಲಾಗಿ ಈಗಾಗಲೇ ಹೇಳಿದೆ, SSLC ಎಕ್ಸಾಮ್ 2024 ಇದರ ಹಾಲ್ ಟಿಕೆಟ್ ನ ಡ್ರಾಫ್ಟ್ ಕಾಪಿಯನ್ನ ನಮ್ಮ ಶಿಕ್ಷಣ ಇಲಾಖೆಯವರು ರಿಲೀಸ್ ಮಾಡಿದ್ದಾರೆ. ಅದನ್ನ ವಿದ್ಯಾರ್ಥಿಗಳು ಅಂದ್ರೆ ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ. ಅದನ್ನ ನಿಮ್ಮ ಸ್ಕೂಲ್ ನಲ್ಲಿ ಡೌನ್ಲೋಡ್ ಮಾಡ್ಕೋತಾರೆ. ಅಂದ್ರೆ ಒಂದು ಸ್ಕೂಲ್ ನಲ್ಲಿ ಸ್ಟಡಿ ಮಾಡ್ತಿರುವಂತಹ ಎಲ್ಲ SSLC ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ನ ಡ್ರಾಫ್ಟ್ ಕಾಪಿಯನ್ನ ನಿಮ್ಮ ಸ್ಕೂಲ್ ನಲ್ಲಿ ಡೌನ್ಲೋಡ್ ಮಾಡ್ಕೋತಾರೆ. ಅದರ ನಂತರ ನಿಮಗೆ ಅದನ್ನ ಚೆಕ್ ಮಾಡೋದಕ್ಕೆ ಕೊಡ್ತಾರೆ. ಯಾಕೆ ಚೆಕ್ ಮಾಡೋದಕ್ಕೆ ಕೊಡ್ತಾರೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಹಾಲ್ ಟಿಕೆಟ್ ಅಲ್ಲಿ ಹಲವಾರು ವಿಷಯಗಳು ಇರುತ್ತೆ. ನಿಮ್ಮ ಹೆಸರು, ಅದಂತರ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್, ಹಾಗೆ ನಿಮ್ಮ ಕಾಸ್ಟ್ ಡೀಟೇಲ್ಸ್ ಅನ್ನು ಕೂಡ ನಿಮ್ಮ ಸ್ಕೂಲ್ನವರು ನಮ್ಮ ಶಿಕ್ಷಣ ಇಲಾಖೆಯವರು ಕಳಿಸಿರ್ತಾರೆ. ನಿಮ್ಮ ಕಾಸ್ಟ್ ಯಾವುದು, ರಿಲಿಜನ್ ಯಾವುದು, ಆ ಡೀಟೇಲ್ಸ್ ಅನ್ನು ಕೂಡ ಶಿಕ್ಷಣ ಇಲಾಖೆಯವರು ಕಳಿಸಿರ್ತಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಈ ಡ್ರಾಫ್ಟ್ ಕಾಪಿ ಏನಿದೆ, ಫೈನಲ್ ಹಾಲ್ ಟಿಕೆಟ್ ಯಾವ ರೀತಿ ಬರುತ್ತೆ ಅದೇ ರೀತಿ ಒಂದು ಮಾಡೆಲ್ ಅನ್ನ ಈಗ ಕಳಿಸಿರ್ತಾರೆ. ಡೆಮೋ ರೀತಿ ಹಾಲ್ ಟಿಕೆಟ್ ಈ ರೀತಿ ಇರುತ್ತೆ, ಒಮ್ಮೆ ಚೆಕ್ ಮಾಡಿ ನೋಡಿ ಅಂತ. ಚೆಕ್ ನೋಡೋದು ಏನು ಅಂತಂದ್ರೆ, ಈಗ ಹಾಲ್ ಟಿಕೆಟ್ ಅಲ್ಲಿ ಪ್ರಕಟ ಆಗುವಂತಹ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿ ಇದೆಯಾ ಅಥವಾ ಇಲ್ವಾ ಅಂತ. ಅಂದ್ರೆ ಈಗ ಕೆಲವೊಮ್ಮೆ ಏನಾಗುತ್ತೆ, ಹಲವಾರು ವಿದ್ಯಾರ್ಥಿಗಳು ಮಾರ್ಕ್ಸ್ ಕಾರ್ಡ್ ಬಂದ್ಮೇಲೆ, ಸರ್ ನನ್ನ ಹೆಸರು ಸ್ವಲ್ಪ ಚೇಂಜ್ ಆಗಿದೆ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅಥವಾ ತಂದೆ ಹೆಸರಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಈ ರೀತಿ ಹೇಳ್ತಾರೆ. ಆ ರೀತಿ ಮಿಸ್ಟೇಕ್ ಆಗಬಾರ್ದು ಅಂತ ಡ್ರಾಫ್ಟ್ ಕಾಪಿಯನ್ನು ರಿಲೀಸ್ ಮಾಡಿರ್ತಾರೆ. ಅಂದ್ರೆ ಫೈನಲ್ ಹಾಲ್ ಟಿಕೆಟ್ ಯಾವ ರೀತಿ ಬರುತ್ತೆ ಅದೇ ರೀತಿ ಹಾಲ್ ಟಿಕೆಟ್ ಅನ್ನ ಕಳಿಸಿರ್ತಾರೆ. ಬಟ್ ಅದು ಫೈನಲ್ ಹಾಲ್ ಟಿಕೆಟ್ ಆಗಿರಲ್ಲ. ಯಾಕಂತ ಹೇಳಿದ್ರೆ, ಈ ಒಂದು ಡ್ರಾಫ್ಟ್ ಕಾಪಿಯಲ್ಲಿ ಏನಾದ್ರು ಮಿಸ್ಟೇಕ್ಸ್ ಅನ್ನ ನೀವು ಐಡೆಂಟಿಫೈ ಮಾಡಿದ್ರೆ ಅದನ್ನ ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಬಹುದು, ಅದಕ್ಕೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಆ ಡ್ರಾಫ್ಟ್ ಕಾಪಿಯನ್ನು ಏನು ರಿಲೀಸ್ ಮಾಡಿದ್ದಾರೆ, ಅದು ನಿಮ್ಮ ಸ್ಕೂಲ್ಗೆ ಹೋಗಿ ಚೆಕ್ ಮಾಡಿ. ವಿದ್ಯಾರ್ಥಿಗಳು ಸ್ಕೂಲ್ಗೆ ಹೋಗಿ ಚೆಕ್ ಮಾಡಬೇಕು, ಕೇಳಿ ಡ್ರಾಫ್ಟ್ ಕಾಪಿ ಬಂದಿದೆ ಅಂತ ಒಮ್ಮೆ ತೋರಿಸಿ ಅಂತ ಹೇಳಿ. ಅದರಲ್ಲಿ ಯಾವ್ದಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ, ಡೇಟ್ ಆಫ್ ಬರ್ತಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ, ಆ ವಿಷಯಗಳನ್ನ ನಿಮ್ಮ ಸ್ಕೂಲ್ನಲ್ಲಿ ತಿಳಿಸಿ. ಅಂದ್ರೆ ಈ ರೀತಿ ಮಿಸ್ಟೇಕ್ ಆಗಿದ್ದು ಸರಿ ಆಗಬೇಕಿತ್ತು ಅಂತ. ಅವ್ರೇನು ಮಾಡ್ತಾರೆ ಅಂತಂದ್ರೆ, ಶಿಕ್ಷಣ ಇಲಾಖೆಗೆ ಕಳಿಸ್ತಾರೆ, ಇದು ಮಿಸ್ಟೇಕ್ ಆಗಿದ್ದು ಸರಿ ಆಗಬೇಕು ಅಂತ. ಅದ್ರ ನಂತರ ಫೈನಲ್ ಹಾಲ್ ಟಿಕೆಟ್ ಅನ್ನ ಕಳಿಸ್ತಾರೆ ನಮ್ಮ ಶಿಕ್ಷಣ ಇಲಾಖೆಯವರು. ಅದರಲ್ಲಿ ಯಾವುದೇ ಮಿಸ್ಟೇಕ್ಸ್ ಇರೋದಿಲ್ಲ, ಆ ರೀತಿ ಕಳಿಸ್ತಾರೆ. ಸರಿನಾ? ಅದಕ್ಕೋಸ್ಕರ ಸ್ಕೂಲಲ್ಲಿ ಡ್ರಾಫ್ಟ್ ಕಾಪಿ ಇದೆ, ಅಂದ್ರೆ ಅದನ್ನ ಪಡೆದುಕೊಂಡು ಇದು ಮಿಸ್ಟೇಕ್ ಇದ್ರೆ ಹೇಳಿ, ಸರಿ ಇತ್ತು ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಫೈನಲ್ ಹಾಲ್ ಟಿಕೆಟ್ ಅಲ್ಲೂ ಕೂಡ ಇದು ಮಿಸ್ಟೇಕ್ ಇರಲ್ಲ, ಸರಿಯಾಗಿ ಬರುತ್ತೆ. ಅಕಸ್ಮಾತ್ ಆಗಿ ಡ್ರಾಫ್ಟ್ ಕಾಪಿಯಲ್ಲಿ ಮಿಸ್ಟೇಕ್ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ. ಅದಂದ್ರ ಈಗ ಫೈನಲ್ ಹಾಲ್ ಟಿಕೆಟ್ ವಿದ್ಯಾರ್ಥಿಗಳಿಗೆ ಯಾವಾಗ ಸಿಗುತ್ತೆ, ನಿಮ್ಗೆ ಯಾವಾಗ ಸಿಗುತ್ತೆ ಅದನ್ನ ತಿಳ್ಕೊಳ್ಳೋದಾದ್ರೆ, ಈಗ SSLC ಎಕ್ಸಾಮ್ ಪ್ರಾರಂಭ ಆಗೋದಕ್ಕಿಂತ 1 ವಾರ ಮೊದಲು ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಅನ್ನ ಕೊಡ್ತಾರೆ. ಸೊ ನಿಮ್ಮ ಎಕ್ಸಾಮ್ ಇದೆ, SSLC ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ 1 ವಾರ ಮೊದಲು ನಿಮಗೆ ಹಾಲ್ ಟಿಕೆಟ್ ಸಿಗುತ್ತೆ. ನಂತರ SSLC ಎಕ್ಸಾಮ್ ಏನಿದೆ ಅದಕ್ಕೆ ಸಂಬಂಧಂತೆ ಹಲವಾರು ಇಂಪಾರ್ಟೆಂಟ್ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಆ ವಿಡಿಯೋಗಳ ಲಿಂಕ್ ಅನ್ನ ಟಾಪ್ ಕಾಣ್ಬೋದು ಇರ್ತೀವಿ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಚೆಕ್ ಮಾಡಿ. ನಂತರ ಈ ಚಾನಲ್ಗೆ ಬಂದವರು ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.